ಈ ಡಬಲ್ ಸ್ಟೇರಿಂಗ್ ಸರ್ಕಾರದಲ್ಲಿ ಒಂದು ಸ್ಟೇರಿಂಗ್ ಸಿದ್ದರಾಮಯ್ಯರ ಕೈಯಲ್ಲಿದೆ, ಒಂದು ಸ್ಟೇರಿಂಗ್ ಇವತ್ತು ಡಿ.ಕೆ. ಶಿವಕುಮಾರ್ ಕೈಯಲ್ಲಿದೆ. ಇವ್ರು ಎಲ್ಲಾ ಖಜಾನೆ ಏನ್ ತುಂಬ್ತಾ ಇದಾರೆ ಅಂದ್ರೆ ಅವನು ಮುಖ್ಯಮಂತ್ರಿ ಆಗ್ಬೇಕು, ಇವನು ಮುಖ್ಯಮಂತ್ರಿಯಿಂದ ಇಳಿಬೇಕು, ಮುಖ್ಯಮಂತ್ರಿ ಆಗ್ಬೇಕನ್ನಂತ ಕಾರಣದಿಂದ ನಮ್ಮ ಯಡಿಯೂರಪ್ಪ ಸಾಹೇಬರು ಕೂಡ ಬರ್ತಾ ಇದಾರೆ. ಕೇಂದ್ರದಿಂದ ಕೂಡ ಕೆಲವು ಮಂದಿ ನಾಯಕರು ಬರ್ತಾರ, ಎಲ್ಲಾರು ಪ್ರಚಾರಕ್ಕೆ ಬರ್ತಾರ. ಎಲ್ಲರೂ ಕೂಡ ಇಲ್ಲೇ ಕೊಡ್ತೀವಿ, ಇಲ್ಲೇ ಠಿಕಾಣ ಹೊಡ್ತೀವಿ ನಾವು ಕೂಡ. ಯಾಕಂದ್ರೆ ನಾವು ಕೂಡ ಅಷ್ಟು ಬೇಗನೆ ಬಿಟ್ಕೊಡಕ್ ಆಗಲ್ಲ. ಇವತ್ತು ಮುಂದಿನ ದಿನಗಳಲ್ಲಿ ಇವ್ರು ಕಾಂಗ್ರೆಸ್ ಅವ್ರ ಜೊತೆ ಇದ್ರಿಗೆ ನಮ್ಮ ಉಳಿಗಾಲ ಇಲ್ಲ ಅಂತ ಹೇಳಿ ಗೊತ್ತಾಗ್ತದೆ. ಹಂಗಾಗಿ ಭಾರತೀಯ ಜನತಾ ಪಾರ್ಟಿ ಬಹಳಷ್ಟು ಮಂದಿ ಸೇರ್ಪಡೆ ಕೂಡ ಆಗ್ತಾ ಇದಾರ. ಗೋವಿಂದ ಕಾರಜೋಳ ಅವರು, ನಂತರ ನಿರಾಣಿ ಸಾಹೇಬ್ರವರು, ಪೂಜಾರಿ ಸಾಹೇಬ್ರವರು, ಎಲ್ಲರೂ ಕೂಡ ನಾವೆಲ್ಲ ಪಾರ್ಟಿಯವರೆಲ್ಲ, ನಮ್ಮ ಅಧ್ಯಕ್ಷರು, ನಮ್ಮ ಯಡಿಯೂರಪ್ಪ ಸಾಹೇಬ್ರು ಕೂಡ ಬರ್ತಾ ಇದಾರೆ. ಕೇಂದ್ರದಿಂದ ಕೂಡ ಕೆಲವು ಮಂದಿ ನಾಯಕರು ಬರ್ತಾರ, ಎಲ್ಲರೂ ಪ್ರಚಾರಕ್ಕೆ ಬರ್ತಾರ. ಒಟ್ಟಾರೆಯಾಗಿ ನಾವೆಲ್ಲರೂ ಕೂಡ ಇಲ್ಲಿ ಕುಂತು ನಿರಾಣಿ ಅವರು ಸೇರಿಕೊಂಡು ಎಲ್ಲರೂ ಕೂಡ ಇಲ್ಲೇ ಕೊಡ್ತೀವಿ, ಇಲ್ಲೇ ಠಿಕಾಣ ಹೊಡ್ತೀವಿ ನಾವು ಕೂಡ. ಯಾಕಂದ್ರೆ ನಾವು ಕೂಡ ಅಷ್ಟು ಬೇಗನೆ ಬಿಟ್ಕೊಡಕ್ ಆಗಲ್ಲ. ಅವ್ರು ಏನೇನ್ ಮಾಡಿದಾರೆ ಎಲ್ಲ ತಪ್ಪುಗಳನ್ನು ಜನರ ಮುಂದೆ ತಿಳಿಸುವಂತ ಕೆಲಸ ಮಾಡ್ತೀವಿ. ಅವ್ರು ಜನರಿಗೆ ಪ್ರತಿಯೊಬ್ಬರಿಗೆ ಮನವೊಲಿಕೆಯನ್ನು ಮಾಡ್ತೀವಿ. ಈ ಬಾರಿ ಎಂತ ಪರಿಸ್ಥಿತಿಯಲ್ಲಿ ಕೂಡ ಕಾಂಗ್ರೆಸ್ಗೆ ಇಲ್ಲಿಂದನೇ ಅವರು ಅಧಪಾತಾಳಕ್ಕೆ ಹೋಗಕ್ಕೋಸ್ಕರ ಇಲ್ಲಿಂದನೇ ಪ್ರಾರಂಭ ಆಗ್ಬೇಕು. ಹಿಂದುತ್ವದ ಅಜೆಂಡಾ ಮೇಲೆ ಬಿಜೆಪಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾರೆ. ವಿಚಾರ ಉಪಚುನಾವಣೆಗಳು, ನಾನು ಕೂಡ ಸಾಕಷ್ಟು 30 ವರ್ಷ ರಾಜಕಾರಣ ಜೀವನದಲ್ಲಿ ಸಾಕಷ್ಟು ಉಪಚುನಾವಣೆಗಳು ನಾನು ಮಾಡಿದ್ದೇನೆ. ಉಪಚುನಾವಣೆಗಳು ಹೆಂಗಾಗ್ತಾವನ್ನಂತ ವಿಚಾರ ನೋಡಿದಂತ ಟೈಮಲ್ಲಿ ಇವತ್ತು ನಾನು ಕೆಲವೊಂದು ಸಾರಿ 9-10 ಉಪಚುನಾವಣೆಗಳಾದಂತ ಟೈಮಲ್ಲಿ ಕೂಡ 2018ರಲ್ಲಿ 10-11 ಉಪಚುನಾವಣೆಗಳು ಆದಂತ ಟೈಮಲ್ಲಿ ಕೂಡ 10ರಲ್ಲಿ ನಾವು ಭಾರತೀಯ ಜನತಾ ಪಾರ್ಟಿ ಗೆದ್ದಿದ್ವಿ. ಇವತ್ತು ಸರ್ಕಾರ ಇರುವಂತ ಟೈಮಲ್ಲಿ ಎಲ್ಲವನ್ನು ಕೂಡ ಎಲ್ಲ ಅಸ್ತ್ರಗಳು ಅಂದ್ರೆ ಒಂದು ಅವರು ಸರ್ಕಾರದಲ್ಲಿ ಇದ್ದಂತ ಟೈಮಲ್ಲಿ ಹಣ ಬಲ, ತೋಳಬಲ, ಅಧಿಕಾರ ಬಲ ಇದ್ದಂತ ಟೈಮಲ್ಲಿ ಈ ಬಾರಿ ನಮ್ಮ ಬಾಗಲಕೋಟೆ, ದಾವಣಗೆರೆಯಲ್ಲಿ ಇದ್ದಂತ ಜನರು ಇವತ್ತು ಈ ಬಾರಿ ಜನರ ಬಲ ಭಾರತೀಯ ಜನತಾ ಪಾರ್ಟಿ ಇರೋ ಕಾರಣ ಚರಂತಿ ಮಟ್ಟವರು ಗೆಲ್ಲಿತಾರ, ಶ್ರೀನಿವಾಸು ನಮ್ಮ ದಾಸ್ಕೇರಪ್ಪರು ಕೂಡ ಗೆಲ್ಲಿತಾರ. ನೋಡ್ರಿ ಸರ್, ಇವತ್ತು ದಾವಣಗೆರೆಯಲ್ಲಿ ನೋಡಿದ್ರೆ ಸಾಕಷ್ಟು ಮಂದಿ ದಾವಣಗೆರೆಯಲ್ಲಿ ಕೂಡ ಅಲ್ಪಸಂಖ್ಯಾತ ಸೋದರರು ಎಲ್ಲರೂ ಕೂಡ ಬಂದು ಅವರು ಬಿಜೆಪಿಗೆ ಸೇರ್ಪಡೆ ಆಗ್ತಾ ಇದ್ದಾರೆ. ಸ್ವಯಂ ಪ್ರೇರಣೆಯಿಂದ ಬಿಜೆಪಿಗೆ ಸೇರ್ಪಡೆ ಆಗ್ತಾ ಇದಾರ. ಯಾಕಂದ್ರೆ ಅವ್ರಿಗೆ ಗೊತ್ತಿದೆ ಕಾಂಗ್ರೆಸ್ ಪಾರ್ಟಿ ಯಾವ ರೀತಿಯಲ್ಲಿ ಅನ್ಯಾಯ ಮಾಡ್ತಿದ್ದೇನೆ ಅಂತ ಬಹಳ ಸ್ಪಷ್ಟವಾಗಿ ಗೊತ್ತಿದೆ ಅವ್ರಿಗೆ. ಅವ್ರು ಎಲ್ಲರೂ ಕೂಡ ಗೊತ್ತಿದ್ರೆ ಕೂಡ ಬೇರೆ ಬೇರೆ ಕಾರಣಗಳಿಂದ ಅವ್ರು ದೂರ ಆಗಿದ್ರು. ಅವ್ರಿಗೆ ಇವತ್ತು ಮನವರಿಕೆ ಆಗ್ತಾ ಇದೆ. ಇವತ್ತು ನಾವ್ ಏನಾಗ್ತಾ ಇದೆ, ಇವತ್ತು ಭಾರತದಲ್ಲಿ ದೇಶದ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿಯವರು ಇವತ್ತು ನಾವು ಇರಾನು ಮತ್ತು ನಮ್ಮ ಏನು ಇಸ್ರೇಲ್, ಅಮೆರಿಕನ್ ಅಂತ ಯುದ್ಧಗಳು ನಡೆಯುವಂತ ಟೈಮಲ್ಲಿ ಇವತ್ತು ಇರಾನ್ ಅನ್ನಂತ ದೇಶದ ಬಾವುಟವನ್ನು ಹಿಡ್ಕೊಂಡು ಇವತ್ತು ಗ್ಯಾಸ್ ಬೇಕೋ, ಪೆಟ್ರೋಲ್ ಬೇಕೋ, ನಮಗೆ ಭಾರತಕ್ಕೆ ತೊಂದರೆ ಆಗ್ಬಾರ್ದು ಅಂತೇಳಿ ನಮ್ಮೆಲ್ಲರಿಗೂ ಸರಾಸರಿಯಾಗಿ ಇವತ್ತು ಎಲ್ಲವನ್ನು ಕೂಡ ಅನುಕೂಲ ಮಾಡಂತ ಕೆಲಸ ಮಾಡ್ತಾ ಇದ್ದಂದ್ರೆ ಪ್ರಧಾನಮಂತ್ರಿಗಳು ಇರಾನು ಬೇರೆ ಬೇರೆ ದೇಶಗಳಲ್ಲಿ ಇವತ್ತು ಅವ್ರಿಗೆ ಗಟ್ಟಿಯಾದಂತ ನಿಲುವು, ಅವ್ರಿಗೆ ಗಟ್ಟಿಯಾದಂತ ಶಕ್ತಿ ಇರೋ ಕಾರಣ ಇವತ್ತು ಜಾತ್ಯತೀತವಾಗಿ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಮಾಡ್ತಾ ಇದ್ದಾರೆ. ಕೇವಲ ವೋಟ್ ಬ್ಯಾಂಕ್ ಸಲುವಾಗಿ ಇವರು ಇಟ್ಕೊಂಡಿದ್ರು. ಆ ವೋಟ್ ಬ್ಯಾಂಕ್ ಅನ್ನು ಇಷ್ಟು ಕರ್ನಾಟಕ ಜನರಿಗೆ ಇತ್ತೀಚೆಗೆ ಗೊತ್ತಾಗ್ತಾ ಇದೆ. ಮುಸಲ್ಮಾನರು ಕೂಡ ಇವತ್ತು ಮುಂದಿನ ದಿನಗಳಲ್ಲಿ ಇವ್ರು ಕಾಂಗ್ರೆಸ್ ಅವ್ರ ಜೊತೆ ಇದ್ರಿಗೆ ನಮ್ಮ ಉಳಿಗಾಲ ಇಲ್ಲ ಅಂತ ಹೇಳಿ ಗೊತ್ತಾಗ್ತದೆ. ಹಂಗಾಗಿ ಭಾರತೀಯ ಜನತಾ ಪಾರ್ಟಿ ಬಹಳಷ್ಟು ಮಂದಿ ಸೇರ್ಪಡೆ ಕೂಡ ಆಗ್ತಾ ಇದಾರೆ. ಇವತ್ತು ನಾವೆಲ್ಲರೂ ಕೂಡ ಕಳೆದ 2.5 ವರ್ಷಗಳಲ್ಲಿ ನಾವೇನ್ ನೋಡ್ಕೊಂತ ಬರ್ತಿದ್ದೋ ಇದು ನಾವೆಲ್ಲರೂ ಕೂಡ ಭಾರತೀಯ ಜನತಾ ಪಾರ್ಟಿ ಇವತ್ತು ಯಾವತ್ತಿದ್ರು ಕೂಡ ಸರ್ಕಾರ ಬಂದಂತ ಟೈಮಲ್ಲಿ ಡಬಲ್ ಇಂಜನ್ ಸರ್ಕಾರ ಅಂತ ಹೇಳ್ಕೊಂತ ಬರ್ತಿರ್ತೀವಿ. ಆದ್ರೆ ಈ ಸರ್ಕಾರದ ಡಬಲ್ ಇಂಜನ್ ಸರ್ಕಾರ ಅಲ್ಲ ಇದು. ಇವತ್ತು ಈ ಸರ್ಕಾರ ಏನಂತದ್ದು ಡಬಲ್ ಸ್ಟೇರಿಂಗ್ ಸರ್ಕಾರ ಆಗಿದೆ. ಈ ಡಬಲ್ ಸ್ಟೇರಿಂಗ್ ಸರ್ಕಾರದಲ್ಲಿ ಒಂದು ಸ್ಟೇರಿಂಗ್ ಸಿದ್ದರಾಮಯ್ಯರ ಕೈಯಲ್ಲಿದೆ, ಒಂದು ಸ್ಟೇರಿಂಗ್ ಇವತ್ತು ಡಿ.ಕೆ. ಶಿವಕುಮಾರ್ ಕೈಯಲ್ಲಿದೆ. ಈ ಡಬಲ್ ಏನು ಡ್ರೈವಿಂಗ್ ಇದು ಸ್ಟೇರಿಂಗ್ ಸರ್ಕಾರ ಏನಿದೆನೋ ಈ ಸರ್ಕಾರದಲ್ಲಿ ಇವತ್ತು ಹೈಕಮಾಂಡ್ ಅನ್ನಂಥದ್ದು ಏನಿಲ್ಲ. ಈ ಹಾವಿಗೆ ಹಲ್ಲು ತೆಗೆದ್ರೆ ಯಾವ ರೀತಿಯಲ್ಲಿ ಏನು ಕಿತ್ತಿದ್ರೆ ಯಾವ ರೀತಿಯಲ್ಲಿ ಇರುತ್ತೆ ಹಾವಿಗೆ, ಆ ರೀತಿಯಲ್ಲಿ ಇವತ್ತು ಹೈಕಮಾಂಡ್ ಅನ್ನಂಥದ್ದು ಹಾವಿಗೆ ಹಲ್ಲು ಕಿತ್ತದಂತ ಪರಿಸ್ಥಿತಿ ಇವತ್ತು ಹೈಕಮಾಂಡ್ ತಲುಪಿದೆ. ಇವತ್ತು ಬಹುಶಃ ನಾನು ರಾಷ್ಟ್ರೀಯ ಅಧ್ಯಕ್ಷರು ಸನ್ಮಾನ್ಯ ACC ಅಧ್ಯಕ್ಷರಾದಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಹಳಷ್ಟು ಸಾರಿ ಹೇಳಿಕೆಗಳನ್ನು ನೋಡ್ತಿರ್ತೀವಿ. ಬಹುಶಃ ACC ಅಧ್ಯಕ್ಷರಾದ ನಂತರ ಇವತ್ತು ಇಡೀ ರಾಜ್ಯದಲ್ಲಿ ಇವತ್ತು ದೇಶದಲ್ಲಿದ್ದಂತ ದಲಿತರನ್ನಂತ ಮರ್ತಿದ್ದಾರೆ. ಆದ್ರೆ ಕೂಡ ಪರವಾಗಿಲ್ಲ, ಯಾವತ್ತನಾಗ್ಲಿ ಆ ಹುದ್ದೆಗನಾಗ್ಲಿ ಗೌರವ ಇರ್ಬೇಕಾಗಿತ್ತಲ್ಲ. ಯಾವತ್ತನ ಮಾತಾಡಿದ್ರು ಕೂಡ ಅವ್ರು ಹೇಳೋದು ಒಂದೇ ಒಂದು ಏನಂದ್ರಿಗಿನ ಯಾವುದೇ ತೀರ್ಮಾನವನ್ನು ತಗೊಳ್ಳಿ ಅದು ಹೈಕಮಾಂಡ್ ತೀರ್ಮಾನವನ್ನು ತಗೊಂತಿದ್ದ ಅನ್ನಂತ ಮಾತು ಒಬ್ಬ ACC ಅಧ್ಯಕ್ಷ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಈ ರೀತಿ ಹೇಳಿಕೆಗಳನ್ನು ಕೊಟ್ಟಂತ ಟೈಮಲ್ಲಿ ಇವತ್ತು ಕಾಂಗ್ರೆಸ್ಸಿನ ಪರಿಸ್ಥಿತಿ ಏನು ಅನ್ನಂಥದ್ದು ಕೂಡ ಇವತ್ತು ಎಲ್ಲರೂ ಕೂಡ ಇವತ್ತು ಸಾಬೀತಾಗುವಂತ ಕೆಲಸ ಕೂಡ ಆಗಿದೆ. ಬಹುಶಃ ಇವತ್ತು ACC ಅಧ್ಯಕ್ಷರು ಏನಿದಾರೋ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೇವಲ ಅವರು ಅಧ್ಯಕ್ಷರಾಗಿ ಪಟ್ಟವನ್ನು ಕಟ್ಟಿದಾರಾಗ್ಲಿ ಕೇವಲ ಉತ್ಸವ ಮುಹೂರ್ತ ಇದ್ದಂತೆ, ಏನು ಮಾಡ್ಲಿಕ್ಕೆ ಕೈಲಾಗಲ್ಲ. ಜೊತೆಲಿ ಯಾವ್ದನ್ನು ಕೂಡ ಏನು ಇವತ್ತು ಗಟ್ಟಿಯಾಗಿ ಮಾತಾಡಕ್ಕಾಗಲ್ಲ. ಕೇವಲ ಉತ್ಸವ ಮೂರ್ತಿ ತರ ಬಳಕೆ ಮಾಡ್ಕೊಂಡಂತ ಕೆಲಸ ಮಾಡ್ತಾ ಇದ್ರ. ಹಂಗಾಗಿ ಇವತ್ತು ಇವೆಲ್ಲ ನೋಡಿದಂತ ಟೈಮಲ್ಲಿ ಇವತ್ತು ಒಂದು ಕಡೆ ಅವರೆಲ್ಲರೂ ಕೂಡ ಇವತ್ತು ಅಧಿಕಾರ ಸಲುವಾಗಿ, ಮುಖ್ಯಮಂತ್ರಿ ಸಲುವಾಗಿ
ಒಂದು ಕಡೆ ಮುಖ್ಯಮಂತ್ರಿ ಬೇಕು ಬೇಕು ಅಂತೇಳಿ ಹಂಬಲಿಸುತ್ತಾ ಇವತ್ತು ಒಂದು ಕಡೆ ಶಿವಕುಮಾರ್ ಹೋಗ್ತಾ ಇದಾರ. ಇಲ್ಲ ನಾನು ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಕೊಡಲ್ಲ ಅಂತೇಳಿ ಇವತ್ತು ಅವರಿಬ್ಬರ ಮಧ್ಯೆ ಪೈಪೋಟಿ ಬಿದ್ದು ಇವತ್ತು ರಾಜ್ಯದಲ್ಲಿದ್ದಂತ ಒಬ್ಬ ಬೊಕ್ಕಸಕ್ಕಂದ್ರಿಗಿನ ಖಜಾನೆ ಅಂತ ಕಾಲು ಮಾಡಿಕೊಂಡು ಕುಂತಾರ. ಇವ್ರು ಎಲ್ಲಾ ಖಜಾನೆ ಏನ್ ತುಂಬ್ತಾ ಇದಾರೆ ಅಂದ್ರೆ ಅವನು ಮುಖ್ಯಮಂತ್ರಿ ಆಗ್ಬೇಕು, ಇವನು ಮುಖ್ಯಮಂತ್ರಿಯಿಂದ ಇಳಿಬೇಕು, ಮುಖ್ಯಮಂತ್ರಿ ಆಗ್ಬೇಕನ್ನಂತ ಕಾರಣದಿಂದ ಸರ್ಕಾರದ ಖಜಾನೆಯನ್ನು ಮಾಡ್ತಾವ, ಖಜಾನೆ ಖಾಲಿ ಮಾಡ್ತಾರಾಗ್ಲಿ ಅವ್ರು ಹೈಕಮಾಂಡಿನ ಕಾಂಗ್ರೆಸ್ಸಿನ ಖಜಾನೆ ಅಂತ ಭರ್ತಿ ಫುಲ್ ಮಾಡಂತ ಕೆಲಸ ಮಾಡ್ತಾರೆ. ಅಲ್ಲಿ ತುಂಬಾ ತೂಕದಿಂದ ಎಲ್ಲ ಹಣವನ್ನು ATM ತರ ಬಳಕೆ ಮಾಡಿಕೊಂಡು ಎಲ್ಲವನ್ನು ಸರ್ಕಾರದ ಹಣವನ್ನು ಏನೇನ್ ಪೋಲ್ ಮಾಡಬೇಕಾಗುತ್ತೆ, ಎಲ್ಲೆಲ್ಲಿ ಭ್ರಷ್ಟಾಚಾರ ಆಗುತ್ತೆ ಎಲ್ಲವನ್ನು ಮಾಡಿಕೊಂಡು ಇವತ್ತು ಸರ್ಕಾರದ ಖಜಾನೆ ಖಾಲಿ ಮಾಡ್ತಾರೆ. ರಾಜ್ಯ ಸರ್ಕಾರದ್ದು ಆ ಖಜಾನೆ ಎಲ್ಲಿ ತುಂಬ್ತಾರೆ ಅಂದ್ರೆ ಹೈಕಮಾಂಡ್ ಇದ್ದಂತ ಕಾಂಗ್ರೆಸ್ಸಿನ ಖಜಾನೆಯನ್ನು ತುಂಬಂತ ಕೆಲಸ ಇವತ್ತು ಕಾಂಗ್ರೆಸ್ ನಾಯಕರು ಎಲ್ಲರೂ ಕೂಡ ಮಾಡ್ಕೊಂತ ಬಂದಿದಾರ. ಇವತ್ತು ನಮ್ಮ ಬೈ ಎಲೆಕ್ಷನ್ ಕರ್ನಾಟಕ ರಾಜ್ಯದಲ್ಲಿ 2 ಬೈ ಎಲೆಕ್ಷನ್ ನಡೀತಾ ಇದಾವ. ಆ 2 ಬೈ ಎಲೆಕ್ಷನ್ ದಲ್ಲಿ ಬಹುಶಃ 2 ಬೈ ಎಲೆಕ್ಷನ್ ದಾವಣಗೆರೆ ಮತ್ತು ನಮ್ಮ ಬಾಗಲಕೋಟೆದಲ್ಲಿ ನಮ್ಮ ಎಲ್ಲಾ ಇಬ್ಬರು ಅಭ್ಯರ್ಥಿಗಳು ಗೆಲ್ಲುವುದು ನಿಶ್ಚಿತ ಅನ್ನಂತ ಮಾತನ್ನು ಹೇಳೋದ್ರ ಜೊತೆಲಿ ಇವತ್ತು ಮುಂದಿನ ದಿನಗಳಲ್ಲಿ, ಯಾಕಂದ್ರೆ ನಾನು ಕಳೆದ 2023 ಚುನಾವಣೆಯಲ್ಲಿ ಕೂಡ ನಾವು ನೋಡಿದ್ವಿ ಚರಂತಿ ಮಟ್ಟವರು ಅವತ್ತು ನಿಂತಂತ ಟೈಮಲ್ಲಿ ಬೇರೆ ಬೇರೆ ಕಾರಣಗಳಿಂದ ಅವರು ಸೋತೋಗಿದ್ರು. ಆದ್ರೆ ಇವತ್ತು 2023 ನಡೆದಂತ ತಪ್ಪನ್ನು ಬಾಗಲಕೋಟೆ ಜನರು ಮಾಡಲ್ಲ ಅಂತೇಳಿ ನಾನು ತಿಳ್ಕೊಂಡಿದ್ದೀನಿ. ಯಾಕಂದ್ರೆ ಇವತ್ತು ಎಲ್ಲಾ ವಿಚಾರಗಳನ್ನು ಕೂಡ ಗೊತ್ತಿರೋ ಕಾರಣ ಇವತ್ತು ಪುನಃ ಯಾವ ರೀತಿಯಲ್ಲಿ ಅಂದ್ರೆ 2028 ನಡೆಯುವಂತ ಚುನಾವಣೆಗೆ ಇವತ್ತು ಬಾಗಲಕೋಟೆ ಚುನಾವಣೆ ಉಪಚುನಾವಣೆ ನಡೀತಾ ದಿಕ್ಸೂಚಿ ಆಗುತ್ತೆ ಅನ್ನಂತ ಮಾತನ್ನು ಕೂಡ ಹೇಳ್ಬೇಕಾಗುತ್ತೆ.